ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಬ್ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದರಲ್ಲಿ ನಾನು 1 ವೀಕ್ದು ವೀಡಿಯೋನ ಶೇರ್ ಮಾಡಿದ್ದೀನಿ ಟಿಲ್ ಈಸ್ಟರ್ವರೆಗೂ. ಆ್ಯಕ್ಚುಲಿ ನಾನು ಗುಡ್ ಫ್ರೈಡೇದು ಮತ್ತು ಥರ್ಸ್ಡೇದೆಲ್ಲ ವೀಡಿಯೋ ಮಾಡಿರಲಿಲ್ಲ. ಸೊ ಇದು ಡೈರೆಕ್ಟ್ ವೀಡಿಯೋ ಈಸ್ಟರ್ದು ಅಂದರೆ ಶನಿವಾರ ನೈಟ್ ನಾವು ಪೂಜೆಗೆ ಹೋಗ್ಬೇಕಿತ್ತಲ್ವ. ಸೊ ಅದರ ವೀಡಿಯೋ. ಸೊ ನೋಡಿ, ನಾನಿದು ಅಮೆಝಾನ್ ಆ್ಯಪಿಂದ ತೊಗೊಂಡು ಬಂದಿದ್ದು ರೆಡಿಮೇಡ್ ಸಾರಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸಾರಿ ಅಂತೂ ತುಂಬಾ ಚೆನ್ನಾಗಿದೆ. ಇದು 1 ಮಿನಿಟಲ್ಲಿ ವೇರ್ ಮಾಡಬಹುದು. ಯಾರಿಗೆಲ್ಲ ಸಾರಿ ಉಡೋಕ್ಕೆ ಬರಲ್ಲ, ಸ್ಪೆಷಲಿ ನನ್ನಂಥವ್ರಿಗೆ, ನನಗೆ ಸಾರಿ ಅಂತ ಉಡೋಲಿಕ್ಕೆ ಬರಲ್ಲ. ಸೊ ನಾನು ಈ ಥರ ರೆಡಿಮೇಡ್ ಸಾರಿನ ತೊಗೊಂಡು ಬಂದೆ. ಒಂದು ಕ್ವಿಕ್ಕಾಗಿ ರೆಡಿ ಆಗ್ಬೋದು, ಲೈಕ್ 5 ಮಿನಿಟ್ಸ್ ಒಳಗೆ ರೆಡಿ ಆಗ್ಬೋದು. ಸೊ ನೀವು ನೋಡಬಹುದು, ಇದರಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ. ನಾವು ಯೂನಿಫಾರ್ಮ್ಗೆಲ್ಲ ಸ್ಕರ್ಟ್ಗೆ ಕೊಡ್ತಿರ್ತಾರಲ್ವ, ಸೇಮ್ ಆ ಥರದ್ದು ಬಟನ್. ಸೊ ಸಾರಿ ಅಂದರೆ ತುಂಬಾ ಸಾಫ್ಟ್ ಇದೆ, ಲೈಟ್ ವೇಟ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ನಾನಂತೂ ಅಮೆಝಾನಲ್ಲಿ ತೊಗೊಂಡಿದ್ದೆ, ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ಇದು ಸ್ಕರ್ಟ್, ಇದು ಆ್ಯಕ್ಚುಲಿ ನಾರ್ಮಲ್ ಸ್ಕರ್ಟ್ ಥರ ಇರುತ್ತೆ, ಬಟ್ ನಾವು ವೇರ್ ಮಾಡಿದ ನಂತರ ಅದು ನಮ್ಮ ಬಾಡಿ ಶೇಪ್ಗೆ ಫಿಟ್ ಆಗುತ್ತೆ. ಓಕೆನಾ? ಅದು ನಾನು ಐ ಥಿಂಕ್ ಅಮೆಝಾನಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ನಾನು ಈ ಸಾರಿಗೆ ವೈಟ್ ಕಲರ್ ಇರಲಿ ಅಂತ. ಸೊ ನೀವು ಬೇಕಿದ್ರೆ ಸ್ಕರ್ಟ್ ಹಾಕಬೇಕಂತೀರ, ಲೆಗಿನ್ಸ್ ಕೂಡ ಹಾಕ್ಬೋದು. ಸೊ ಏನಾಗಲ್ಲ. ಸೊ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಇದು ನನ್ನ ಈಸ್ಟರ್ ಬ್ಲಾಗ್. ಸೊ ಈಸ್ಟರ್ ಪೂಜೆಗೆ ಹೋಗುವ ದಿನ ನಾನು ತೆಗೆದಂತಹ ಒಂದು ಚಿಕ್ಕ ಕ್ಲಿಪ್ಪಿಂಗು. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ನಾನು ಅದಕ್ಕೆ ಮ್ಯಾಚ್ ಆಗುವಂತೆ ವೈಟ್ ಪರ್ಲ್ ಸೆಟ್ ಹಾಕಿದ್ದೆ. ಬಟ್ ಆಮೇಲೆ ನಾನು ಸೆಟ್ ತೆಗೆದೆ, ನನಗೆ ಅದೇನೋ ಒಂಥರ ಕಾಣಿತ್ತು. ಅದಕ್ಕೆ ಮಾತ್ರ ನಾನು ನಾರ್ಮಲ್ ಜ್ಯುವೆಲ್ರಿ ಹಾಕಿದ್ದೆ, ಗೋಲ್ಡಿದು. ಸೊ ಸಾರಿ, ಕಬಟ್ ಓಪನ್ ಇತ್ತು, ಕ್ಲೋಸ್ ಮಾಡ್ತೀನಿ. ಅದು ವೀಡಿಯೋದಲ್ಲಿ ಗೊತ್ತಾಗುತ್ತೆ, ನಾರ್ಮಲಾಗಿ ಗೊತ್ತಾಗಲ್ಲ ಕಬಟ್ಟೆಲ್ಲ ಓಪನ್ ಇರ್ತಿದ್ದು. ಸೊ ಆಮೇಲೆ ಇದು ಚರ್ಚಲ್ಲಿ. ಸೊ ಜಸ್ಟ್ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗು. ಮತ್ತು ಹಬ್ಬಕ್ಕೆ ಸ್ಪೆಷಲಾಗಿ ನಾನು ಇಡ್ಲಿ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ. ಆಮೇಲೆ ನಾನ್ ವೆಜ್ಜಲ್ಲಿ ಚಿಕನ್ ಎಲ್ಲ ಮಾಡಿದ್ದೆ. ಸೊ ರೈಸ್ ಮತ್ತು ಗ್ರೇವಿಗೋಸ್ಕರ ಗ್ರೀನ್ ಮಸಾಲ ಮಾಡ್ತಿದ್ದೀನಿ. ಸೊ ಅದು ಕೂಡ ರೆಡಿ ಆಗ್ತಿದೆ. ಇವನ್ ಫ್ರೂಟ್ ಸಲಾಡ್ ಕೂಡ ಮಾಡಿದ್ದೆ. ಸೊ ಅಡುಗೆಲ್ಲ ನಾನೆಲ್ಲ ಆಫ್ಟರ್ನೂನ್ ಮಾಡಿದ್ದು. ಬ್ರೇಕ್ಫಾಸ್ಟಿಗೆಲ್ಲ ಇಡ್ಲಿ ಬೆಳಿಗ್ಗೆ ಮಾಡಿಟ್ಟಿದ್ದೆ. ಇವನ್ ಕಸ್ಟರ್ಡ್ ಕೂಡ ಮಾಡಿಟ್ಟಿದ್ದೆ. ಸೊ ಇಷ್ಟೇ ನನ್ನ ಈ ಚಿಕ್ಕ ಬ್ಲಾಗ್ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ತುಂಬ ಚೆನ್ನಾಗಿರುವಂತಹ ಬ್ಲಾಗೊಂದಿಗೆ. ಟೇಕ್ ಕೇರ್, ಬಾಯ್.